ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಮತ್ತೊಂದು ಹೊಸ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ನಾನು ಯಾವುದೇ ವಿಡಿಯೋ ಮಾಡಲಿ KCET ರಿಲೇಟೆಡು ಆ ಒಂದು ವಿಡಿಯೋದಲ್ಲಿ ಕಮೆಂಟ್ಸನ್ನು ಮಾಡ್ತಾರೆ. ಸರ್ ಯಾಕೆ ನೀವು BSc ನರ್ಸಿಂಗ್ ಬಗ್ಗೆ ಅಪ್ಡೇಟ್ ಕೊಡ್ತಿಲ್ಲ, ದಯವಿಟ್ಟು BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಎಲ್ಲದರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. BSc ನರ್ಸಿಂಗು ಈ ವರ್ಷ ಯಾರಾದರೆ ಕೌನ್ಸಿಲಿಂಗಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, BSc ನರ್ಸಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂಥ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ವರ್ಷ BSc ನರ್ಸಿಂಗ್ ಮಾಡಬೇಕಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸು ಈಗ KCET 2024ದಲ್ಲಿ ಅಂದರೆ ಇಂಜಿನಿಯರಿಂಗ್ ಜೊತೆನೇ ಈ ಒಂದು BSc ನರ್ಸಿಂಗ್ ಕೌನ್ಸಿಲಿಂಗನ್ನು ನಡೆಸ್ಕೊಡ್ತೀವಿ ಅಂತ ಹೇಳಿದರು. ಈಗ ಸ್ಟಾರ್ಟಿಂಗು 2 ಇಯರ್ಸ್ ಬ್ಯಾಕೆಲ್ಲ ಏನಾಗ್ತಿತ್ತು, BSc ನರ್ಸಿಂಗೇನೆ ಸಪ್ರೇಟ್ ಕೌನ್ಸಿಲಿಂಗ್ ನಡೆಸ್ತಿದ್ರು. BSc ನರ್ಸಿಂಗ್ ಆಗಿರ್ಬೋದು ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳೇನು ಬರ್ತವೆ, BPT, AHS, BPO ಎರಡೂ ಒಟ್ಟಿಗೆ ನಡೆಸ್ಕೊಡ್ತಿದ್ರು. ಬಟ್ ಇದೀಗ ಏನಾಗಿದೆ, ಈ ಒಂದು KE ಅವರು KCET ಜೊತೆಗೇ BSc ನರ್ಸಿಂಗ್ ಕೌನ್ಸಿಲಿಂಗನ್ನು ಸಹ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಈಗಾಗಲೇ ಸಹ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟಿದ್ರು. ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗಿಂದ ಇಲ್ಲಿ ಸ್ಟೂಡೆಂಟ್ಸು ಹೋಗ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲನೂ ಕೊಟ್ಟು ಲಾಗಿನ್ ಆಗಿ ಪ್ರತಿಯೊಂದನ್ನು ನೋಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಶೋ ಆಗ್ತಿದೆ. ಬಟ್ ಇಲ್ಲಿ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಒಂದು ರೀತಿಯ ಕಾಲೇಜಸ್ ಆದರೆ ಶೋ ಆಗ್ತಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿದ್ದಾರೆ, ನಂದೇನಾದರೂ ಪ್ರಾಬ್ಲಮ್ ಇರ್ಬೋದಂತ ಅನ್ಕೊಂಡಿದ್ದಾರೆ. ನಿಮ್ಗೊಬ್ಬರಿಗೆಲ್ಲ ಇಲ್ಲಿ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವೊಂದು ಸ್ಟೂಡೆಂಟ್ಸ್ಗೂ ಸಹ ಇಲ್ಲಾದರೆ ಕಾಲೇಜಸ್ ಶೋ ಆಗ್ತಿಲ್ಲ. ಅದೊಂದು ನಿಮಗೆ ನೆನಪಿರಲಿ, ನಿಮಗೆ ಮಾತ್ರ ಆಗಿದೆ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಜೊತೆಗೆ ಈಗ KEA ಕಡೆಯಿಂದ BSc ನರ್ಸಿಂಗ್ ಯಾವುದೇ ಒಂದು ರೀತಿಯ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿಲ್ಲ. ಆ್ಯಂಡ್ ಹಾಗೇನು ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಮಾಡಿದಾಗಿಂದ ಸ್ಟೂಡೆಂಟ್ಸು ಪ್ರತಿನಿತ್ಯನೂ ಟ್ರೈ ಮಾಡ್ತಿದ್ದಾರೆ. BSc ನರ್ಸಿಂಗ್ ಕಾಲೇಜಸ್ ಏನಾದರೂ ಶೋ ಆಗ್ತವೇನೋ ಅದನ್ನು ನಾವು ಆ್ಯಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ಯಾವುದೇ ಥರ ಆಗಿ ಇಲ್ಲಿ BSc ನರ್ಸಿಂಗ್ ಕಾಲೇಜಸ್ ಆದರೆ ಶೋ ಆಗ್ತಿಲ್ಲ. ಓಕೆನಾ ಸರ್, ಯಾಕೆ ಸರ್, ರೀಸನ್ ಏನು? ಹಾಗಿದ್ರೆ ಈ ಒಂದು BSc ನರ್ಸಿಂಗ್ ಕೌನ್ಸಿಲಿಂಗನ್ನು ಏನಾದರೂ ಸಪ್ರೇಟಾಗಿ ನಡೆಸ್ತಾರೆ ಅಥವಾ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಈಗಾಗಲೇ ಸಹ KEAಗೆ ಸಾಕಷ್ಟು ಹೆಲ್ಪ್ಲೈನ್ ನಂಬರ್ಸ್ ಮೂಲಕ ಕಾಲ್ಸ್ ಹೋಗಿದ್ದಾವೆ. ಆ್ಯಂಡ್ ಹಾಗೇನು KEAಗೂ ಈಗಾಗಲೇ ಇಂಫಾರ್ಮೇಷನ್ ಗೊತ್ತಿರುತ್ತೆ, BSc ನರ್ಸಿಂಗ್ ಕಾಲೇಜಸ್ ಶೋ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಜೊತೆಗೆ ನಾನು ಸ್ಟೂಡೆಂಟ್ಸ್ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಯಾರಾದರೂ BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಹ ಸ್ಟೂಡೆಂಟ್ಸು KEA ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಒಂದ್ಸಲಿ ನೀವು ತಿಳಿಸ್ಕೊಡಿ. ಯಾಕಂತಂದರೆ ನನಗೆ ಗೊತ್ತಿರೋ ಮಟ್ಟಿಗೆ KEA ಕಡೆಯಿಂದ BSc ನರ್ಸಿಂಗ್ ಕೌನ್ಸಿಲಿಂಗ್ ಕುರಿತು BSc ನರ್ಸಿಂಗ್ ಕಾಲೇಜಸ್ ಏನು ಆ್ಯಡ್ ಆಗ್ತಿಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಸರ್ಕ್ಯುಲರ್ನ ಆದರೆ ರಿಲೀಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕಂತೂ BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ 2 ದಿನ ಆದರೂ ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗ್ತಿಲ್ಲ. ಇಲ್ಲಿ ಸ್ಟೂಡೆಂಟ್ಸು ಯಾರಾದರೆ BSc ನರ್ಸಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕು ಅಥವಾ ಬೇರೆ ಕೋರ್ಸ್ ಕಾಲೇಜಸ್ಸನ್ನು ನಾನು ಆ್ಯಡ್ ಮಾಡಬೇಕು ಸರ್, ಆದರೆ BSc ನರ್ಸಿಂಗು ಈ ಒಂದು ಕಾಲೇಜಸ್ಸೇ ಶೋ ಆಗ್ತಿಲ್ಲ, ನನಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದೇನೋ ಗೊತ್ತಾಗ್ತಿಲ್ಲ ಅಂತ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಇನ್ನು ಇದರಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು, ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಒಂದು ಸ್ಟೂಡೆಂಟ್ಸು BSc ನರ್ಸಿಂಗ್ ಮಾಡಬೇಕಂತ ಅಂದ್ಕೊಂಡಿರೋರು. ಸರ್, ನಾನು ಕೇವಲ BSc ನರ್ಸಿಂಗ್ ಕಾಲೇಜಸ್ಸನ್ನು ಅಷ್ಟೇ ಆ್ಯಡ್ ಮಾಡ್ತೀನಿ ಸರ್, ನನಗೆ BSc ನರ್ಸಿಂಗೇ ಬೇಕು. ಬಟ್ BSc ನರ್ಸಿಂಗ್ ಯಾಕೆ ಸರ್ ಇಲ್ಲಿ ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗ್ತಿಲ್ಲ, ಯಾವಾಗಿಂದ ಆಗುತ್ತೆ ಏನೋ ಅಂತ ಕೇಳ್ತಿದ್ದೀರಾ. ನೋಡಿ, ಅತಿ ಶೀಘ್ರದಲ್ಲೇ ನಿಮ್ಮ ಒಂದು BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ KEA ಕಡೆಯಿಂದ ಖಂಡಿತವಾಗ್ಲೂ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಏನಾದರೂ BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗಲೇ ಇಲ್ಲ, ಇನ್ನೂ 2 ದಿನ ಆಯಿತು, 1 ದಿನ ಆಯಿತು ಅಂತ ಅಂದರೆ ಯಾರೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಈಗ ಏನೊಂದು ಆಕ್ಟಿವೇಟ್ ಆಗಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ BSc ನರ್ಸಿಂಗ್ಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೆಸಲ್ಲ ಅಂತ ಹೇಳಿಬಿಟ್ಟು ಇಂಜಿನಿಯರಿಂಗ್ ಜೊತೆಗೇ BSc ನರ್ಸಿಂಗು ಕೌನ್ಸಿಲಿಂಗನ್ನು ನಡೆಸ್ತಿದ್ದಾರೆ. ಬಟ್ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ KEA BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನೀವು ಸ್ಟೂಡೆಂಟ್ಸ್ ಯಾರನ್ನು ವರಿ ಆಗಬಿಡಿ. ಪ್ರತಿಯೊಬ್ಬರಿಗೂ ಒಂದು ಟೆನ್ಷನ್ ಇರುತ್ತೆ, ನೀವು ಡೈಲಿ ಹೋಮ್ ಪೇಜ್ಗೆ ಬರ್ತೀರಾ ಅಥವಾ KEA ಪೇಜ್ಗೆ ಬರ್ತೀರಾ, ಇಲ್ಲಿ ಬಂದು ಟ್ರೈ ಮಾಡ್ತಿರ್ತೀರಾ, ನಿಮಗೆ ಕಾಲೇಜಸ್ ಶೋ ಆಗ್ತಿಲ್ಲ. ಈಗಾಗಲೇ ಈ ಒಂದು ಮಾಹಿತಿ KEAವರೆಗೂ ತಲುಪಿರುತ್ತೆ. ಅವರು ಅದನ್ನು ಆದಷ್ಟು ಬೇಗ ರೆಕ್ಟಿಫೈ ಮಾಡಿದ್ರೆ ಇನ್ನೂ 3 ರಿಂದ 4 ದಿನಗಳ ಕಾಲ ಟೈಮ್ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಮಾಡ್ಕೋತಾರೆ. ಬಟ್ ಯಾವುದೇ ಥರದ BSc ನರ್ಸಿಂಗ್ಗೆ ಒಂದು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಸದ್ಯಕ್ಕಂತೂ ಆಗ್ತಿಲ್ಲ. ಸ್ಟೂಡೆಂಟ್ಸ್ ವೆಯ್ಟ್ ಮಾಡಿ. ಆ್ಯಂಡ್ ಜೊತೆಗೆ ನೋಡಿ, ನಿಮಗೆ BSc ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ಈಗ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಇರುತ್ತಲ್ವ, ಆ ಒಂದು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೋದರೆ ಸಾಕಷ್ಟು ಕೋರ್ಸ್ಗಳಿರುತ್ತೆ. CS ಕೋರ್ಸ್ ಇರುತ್ತೆ, IS ಕೋರ್ಸ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಸಿವಿಲ್ ಇರುತ್ತೆ. ಅದೇ ರೀತಿಯಲ್ಲಿ ಈಗ ನೀವು ಯಾವುದಾದ್ರೂ ಒಂದು BSc ನರ್ಸಿಂಗ್ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ. ಅದಕ್ಕೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಕಿಡ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅಂತ ಒಂದು ಕಾಲೇಜ್ ಇದೆ. ಈ ಒಂದು ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಅಲ್ಲಿ ಕಾಲೇಜು ಶೋ ಆಗುತ್ತೆ. ಆ ಒಂದು ಕಾಲೇಜಲ್ಲಿ BSc ನರ್ಸಿಂಗ್ಗೆ ಸೀಟ್ ಇರುತ್ತೆ, ಅದನ್ನು ಶೋ ಆಗುತ್ತೆ. ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಇರುತ್ತೆ, ಅದು MLT
ಟಿಗಾಗಿರ್ಬೋದು, ಇಲ್ಲ ಅಂತಂದರೆ AT OTಗಾಗಿರ್ಬೋದು, ಅಥವಾ RTಗಾಗಿರ್ಬೋದು, BSc RT, BSc MLT ಈ ರೀತಿ ಕೋರ್ಸಸ್ ಇರುತ್ತಲ್ವ, ಅದೇ ರೀತಿ ನಿಮಗೆ ತೋರಿಸುತ್ತೆ. BSc ನರ್ಸಿಂಗ್ ಜೊತೆಗೇನೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ದ ಆಪ್ಷನ್ ಎಂಟ್ರಿನೂ ಸಹ ನಡೆಸ್ಕೊಡ್ತಾರೆ. ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ನಡೆಸುವಂಥ ಸಾಧ್ಯತೆ ಯಾವುದೂ ಕಾಣಿಸ್ತಿಲ್ಲ. ಈಗ BSc ನರ್ಸಿಂಗ್ ಕಾಲೇಜಸ್ ಏನಾದರೂ ಅಲ್ಲಿ ಶೋ ಆಗಿದ್ರೆ ನಮಗೆ ಒಂದು ಕ್ಲಾರಿಟಿ ಆದರೆ ಸಿಗ್ತಿತ್ತು. ಈಗ BSc ನರ್ಸಿಂಗ್ ಕಾಲೇಜಸ್ ಶೋ ಆದಾಗ ನಿಮಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೂ ಅಲ್ಲೇನೆ ಒಂದು ಆಪ್ಷನ್ ಎಂಟ್ರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಚಾನ್ಸಸ್ ತುಂಬ ಕಡಿಮೆ ಇದಾವೆ ನಿಮಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡೋದು. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ರು, ಸಪ್ರೇಟಾಗಿ ಅಂತೂ ಕೌನ್ಸಿಲಿಂಗ್ ಆಗೋದಿಲ್ಲ. BSc ನರ್ಸಿಂಗ್ ಕಾಲೇಜಸ್ ಈಗ BSc ನರ್ಸಿಂಗ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಡೀಟೇಲ್ಡ್ ಆಗಿ ಕಾಲೇಜ್ ನೇಮು, ಆ ಒಂದು ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ನಿಮ್ಗೆ ಯಾವ್ದು ಬೇಕು ಏನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ನಾನು ನಿಮಗೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನೀವು ಕಮೆಂಟ್ಸ್ ಮಾಡಿದ್ದು ನೋಡಿ ಖಂಡಿತವಾಗ್ಲೂ ನನಗೆ ಅನಿಸ್ತು ನಾನು ಯಾಕೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಜೊತೆಗೆ ಈಗ ನೆಕ್ಸ್ಟ್ ಕಾಲೇಜಸ್ ಶೋ ಆದಾಗ ನಿಮಗೆ ನಾನು ಡೀಟೇಲ್ಡ್ ಡೆಮೋ ವಿಡಿಯೋನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ಎಷ್ಟು ಅಲ್ಲಿ ಕಾಲೇಜಸ್ ಶೋ ಆಗಿದ ತಕ್ಷಣ ನಾನು ನಿಮಗೆ ಡೀಟೇಲ್ಡ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಮಾಡಬೇಕು ಏನೋ ಅಂತ, ಕಾಲೇಜಸ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಏನೋ ಅನ್ನೋದನ್ನ ಖಂಡಿತವಾಗ್ಲೂ ಸಹ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸು ಸರ್ ನಾನು BSc ನರ್ಸಿಂಗ್ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಬೇಕು ಸರ್, ನಾನು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ, ನೆಕ್ಸ್ಟ್ BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡಬೇಕು, ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳ್ತಿದ್ರೆ, ಈಗ ನಿಮಗೆ ಬೇಕಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ BSc ನರ್ಸಿಂಗ್ದು ಕಾಲೇಜಸ್ನ ಬಿಟ್ಟಾಗ ಅವನು ಆ್ಯಡ್ ಮಾಡಿಕೊಂಡು ಈಗ ಪ್ರಿಯಾರಿಟಿ ನಂಬರ್ಸ್ ಏನು ಕೊಟ್ಟಿರ್ತೀರಾ, ಈ ನರ್ಸಿಂಗ್ಗೆ ಯಾವ ನಂಬರ್ ಕೊಡಬೇಕಂತ ಅನ್ಕೊಂಡಿರ್ತೀರೋ, ಇಂಜಿನಿಯರಿಂಗ್ಗೆ ಯಾವ ನಂಬರ್ ಕೊಡಬೇಕಂತ ಅನ್ಕೊಂಡಿರ್ತೀರೋ ಅದು ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗೋಷ್ಟು ಒಳಗಡೆ ನೀವು ನಿಮ್ಮ ಒಂದು ಆರ್ಡರ್ ಆದರೆ ಕರೆಕ್ಟ್ ಆಗಿರಲಿ ಅಂತಲೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಆದರೆ ಮಾಡ್ಕೊಳ್ಳೋದು. ಬಟ್ ಸದ್ಯಕ್ಕೆ ನೀವು ಸ್ಟೂಡೆಂಟ್ಸ್ ಇಷ್ಟೇ ತಿಳ್ಕೊಳ್ಳಿ, BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಯಾರಿಗೂ ಒಂದು ಆಪ್ಷನ್ ಆದರೆ ತೋರಿಸ್ತಿಲ್ಲ ನಿಮಗೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ಅತಿ ಶೀಘ್ರದಲ್ಲೇ ಮಾಡ್ತಾರೆ. KA ಕಡೆಯಿಂದ ಈಗಾಗಲೇ ಇದ್ರ ಬಗ್ಗೆ ಗಮನ ವಹಿಸಿ ಇದನ್ನು ರೆಕ್ಟಿಫೈ ಮಾಡಬೇಕಿತ್ತು. ಬಟ್ ಯಾವುದೇ ಥರದ ಅಪ್ಡೇಟ್ಸ್ ಬಂದಿಲ್ಲ. ನನಗೆ ಈ ಒಂದು ಸರ್ಕ್ಯುಲರ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಹಾಗೇನು ಸ್ಟೂಡೆಂಟ್ಸು ನನಗೆ ತುಂಬ ಕೇಳ್ತಾರೆ, ಸರ್ ನೀವು ಒಂದು ಮೈಲ್ ಮಾಡಿ ಸರ್, ಇಲ್ಲ ಅಂತಂದರೆ ನೀವು ಕಾಲ್ ಮಾಡಿ ಅಂತ ಹೇಳಿಬಿಟ್ಟು, ನಾನು ಖಂಡಿತವಾಗ್ಲೂ ಸಹ ನನ್ನ ಕಡೆಯಿಂದ ನನ್ನ ಬೆಸ್ಟೇ ನಾನು ಕೊಡ್ತೀನಿ. ನನ್ನ ಒಂದು ಎಫರ್ಟ್ಸ್ ಏನಿದಾವೆ ಆ ಒಂದು ಎಫರ್ಟ್ಸ್ ನಿಮಗೋಸ್ಕರ ಕೊಡ್ತೀನಿ. ನೀವು ಸಹ ಹೆಲ್ಪ್ಲೈನ್ ನಂಬರ್ ಮೂಲಕ ಕಾಲ್ ಮಾಡಿ. ಬಟ್ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಇದಾಗಿದೆ. ನಾನು ಸ್ಟೂಡೆಂಟ್ಸಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಈಗ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಕೇವಲ ನಿಮಗೆ ಮಾತ್ರ, ಅಂದರೆ ಕೇವಲ ನಿಮಗೆ ಒಬ್ಬರಿಗೆ ಮಾತ್ರ ಅಲ್ಲ, BSc ನರ್ಸಿಂಗ್ ಮಾಡಬೇಕಂತ ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೋ ಆಗ್ತಿಲ್ಲ. ಇದರ ಬಗ್ಗೆ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಲೇಟ್ ಮಾಡಿರೋದು ನೋಡಿ, ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಜೊತೆಗೆ ತುಂಬ ಜನ ಸ್ಟೂಡೆಂಟ್ಸು ಸರ್ BSc ನರ್ಸಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸ್ಕಾಲರ್ಶಿಪ್ಸ್ ಆದರೆ ಬರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಡೀಟೇಲ್ಡ್ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಡ್ತೀನಿ. BSc ನರ್ಸಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ, ನೀವು ಅದನ್ನು ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಕಾಲರ್ಶಿಪ್ಸ್ಗೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರುತ್ತೆ, ಪ್ರತಿಯೊಂದನ್ನು ಸಹ ಡೀಟೇಲ್ಡಾಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ನಿಮಗೆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಆದರೆ ಕಂಪ್ಲೀಟ್ ಆಗಲಿ. ಪ್ರೊಸೀಜರ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನೀವು ಕಾಲೇಜಸ್ಗೆ ಜಾಯ್ನ್ ಆಗ್ತೀರಲ್ವಾ, ಆ ಟೈಮ್ಗಂತೂ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಫ್ರೀ ಹಾಸ್ಟೆಲ್ಸನ್ನು ಯಾವ ರೀತಿ ಪಡ್ಕೋಬೇಕು, ಫ್ರೀ ಸ್ಕಾಲರ್ಶಿಪ್ಸನ್ನು ಯಾವ ರೀತಿ ಪಡ್ಕೋಬೇಕು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾನೆ ಇದ್ರು, ಸರ್ ಸ್ಕಾಲರ್ಶಿಪ್ಸು BSc ನರ್ಸಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಬರುತ್ತಾ ಸರ್ ಅಂತ ಹೇಳಿಬಿಟ್ಟು. ಹೌದು, ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಒಂದು ಕಾಲೇಜ್ ಫೀಸ್ನ ಪೇ ಮಾಡೋದಕ್ಕೆ ಅದರಲ್ಲೂ ಒಂದಿಷ್ಟು ಹೆಲ್ಪ್ ಆದರೆ ಆಗುತ್ತೆ. ಸ್ಕಾಲರ್ಶಿಪ್ಸ್ಗೆ ಪ್ರತಿಯೊಬ್ಬರೂ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಏನೇ ಡೌಟ್ ಇರಲಿ ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನಾನು ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.